ಮೈಕೆಲ್ ಇದು ಮೈಕೆಲ್ ಜಾಕ್ಸನ್ ಅವರ ಜೀವನಾಧಾರಿತ ಬಯೋಪಿಕ್ ಸಿನಿಮಾ. ಆಂಟೋನಿ ಫುಕೋ ಡೈರೆಕ್ಷನ್ ನಲ್ಲಿ ಮೈಕೆಲ್ ಜಾಕ್ಸನ್ ಅವರ ನೆಫ್ಯೂ ಅಂದ್ರೆ ಅವರ ಅಣ್ಣನ ಮಗ ಜಾಫರ್ ಜಾಕ್ಸನ್ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಿಲೀಸ್ಗೂ ಮುನ್ನವೇ ಒಂದಷ್ಟು ನೆಗೆಟಿವ್ ರಿವ್ಯೂಸ್ ಗಳು ಕ್ರಿಟಿಕ್ಸ್ ನ ಕಡೆಯಿಂದ ಓಡಾಡ್ತಾ ಇದ್ವು. ಬಟ್ ಅದನ್ನ ಆಡಿಯನ್ಸ್ ಕಂಪ್ಲೀಟ್ಲಿ ಇಗ್ನೋರ್ ಮಾಡಿದ್ದಾರೆ. ಅಂಡ್ ಓಪನಿಂಗ್ ವೀಕೆಂಡ್ ಅಲ್ಲೇ ಈ ಸಿನಿಮಾ ಹ್ಯೂಜ್ ನಂಬರ್ಸ್ ಅನ್ನ ವರ್ಲ್ಡ್ ವೈಡ್ ಕಲೆಕ್ಟ್ ಮಾಡಿದೆ. ಸೊ ಈ ಸಿನಿಮಾನ ಐಮ್ಯಾಕ್ಸ್ ಅಲ್ಲಿ ನೋಡಿದ ನಮಗೆ ಏನ್ ಅನ್ನಿಸ್ತು, ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೆಲ್ಲ ವರ್ಕ್ ಆಯ್ತು, ಏನೆಲ್ಲ ಮಿಸ್ ಆಯ್ತು, ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮೈಕೆಲ್ ಜಾಕ್ಸನ್ ಮುಂದೆ ಸಾವಿರಾರು ಜನ ಪಾಪ್ ಸ್ಟಾರ್ಸ್ ಬರ್ಬೋದು, 1000 ಜನ ಹೋಗ್ಬೋದು, ಬಟ್ ಇವರ ಸ್ಟಾರ್ಡಮ್ ನ ಹತ್ರಕ್ಕೂ ಯಾರು ಬರೋದಕ್ಕಾಗಲ್ಲ. ಈ ತರದ ಒಂದು ಅಮೇಸಿಂಗ್ ಟ್ಯಾಲೆಂಟ್ ನ ಬಯೋಪಿಕ್ ಅಂದ್ರೆ ನಿರೀಕ್ಷೆಗಳು ಸ್ಕೈ ಹೈ ಇರ್ತವೆ. ಅಂಡ್ ಆ ಒಂದು ಜರ್ನಿ ಹೇಗಿರ್ಬೋದು ಅನ್ನೋದರ ಒಂದು ಕಲ್ಪನೆ ಕೂಡ ನಿಮ್ಗಿರುತ್ತೆ. ಅಂಡ್ ಮೈಕೆಲ್ ಆಲ್ಮೋಸ್ಟ್ ಆ ಇಮ್ಯಾಜಿನೇಷನ್ಗೆ ಹತ್ತಿರವಾಗಿತ್ತು ಅಂತ ಹೇಳ್ತೀನಿ. ಸಿನಿಮಾ ಸ್ಟಾರ್ಟ್ ಆಗೋದು ಮೈಕೆಲ್ ಅವರ ಬಾಲ್ಯದಿಂದ. ಸ್ಟ್ರಿಕ್ಟ್ ಅಪ್ಪ, ಅವರ ಪ್ರೆಷರ್, ಆ ಪ್ರೆಷರ್ನ ನಡುವೆ ಬೆಳೆದಂತಹ ಆ ಟ್ಯಾಲೆಂಟು, 5ರ ವಯಸ್ಸಿನಲ್ಲೇ ಸ್ಟೇಜ್ ಪರ್ಫಾರ್ಮೆನ್ಸ್, ಹೀಗೆ ಅವರ ಜೀವನವನ್ನ ಪರದೆ ಮೇಲೆ ಸ್ಟಿಚ್ ಮಾಡ್ತಾ ಹೋಗಿದ್ದಾರೆ. ಅಂಡ್ ಆ ಚೈಲ್ಡ್ಹುಡ್ ಪೋರ್ಷನ್ಸ್ ಮಾತ್ರ ಎಕ್ಸ್ಟ್ರೀಮ್ಲಿ ರಿಲೇಟಬಲ್ ಹಾಗೂ ಎಂಗೇಜಿಂಗ್ ಆಗಿತ್ತು. ಅಂಡ್ ಇದಕ್ಕೆ ಕ್ರೆಡಿಟ್ ಹೋಗ್ಬೇಕಾಗಿರೋದು ಯಂಗ್ ಮೈಕೆಲ್ ಆಗಿ ಕಾಣಿಸ್ಕೊಂಡಿರುವಂತಹ ಜೂಲಿಯಾನೋ ವಾಲ್ಡಿ ಅವ್ರಿಗೆ. ಸ್ಕ್ರೀನ್ ಸ್ಪೇಸ್ ಕಮ್ಮಿ ಇದ್ರೂ ಸಿನಿಮಾದಲ್ಲಿ ಇವರ ಕಾಂಟ್ರಿಬ್ಯೂಷನ್ ಸಖತ್ ದೊಡ್ಡದು ಅಂತ ಹೇಳ್ತೀನಿ. ಇನ್ನು ಜಾಫರ್ ಜಾಕ್ಸನ್ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಮೈಕೆಲ್ ಜಾಕ್ಸನ್ ಅನ್ನುವಂತಹ ಕ್ಯಾರೆಕ್ಟರ್ ಏನಿದೆ ಅದು ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್. ಅವರ ಧ್ವನಿ ಡಿಫ್ರೆಂಟ್, ಅವರ ಮ್ಯಾನರಿಸಮ್ ಸ್ವಲ್ಪ ಯುನೀಕು, ಅವರು ಡ್ರೆಸ್ಅಪ್ ಆಗ್ತಿದ್ದಂತಹ ವಿಧಾನ ಸ್ವಲ್ಪ ಕಾಂಪ್ಲೆಕ್ಸ್, ಅಂಡ್ ಎಲ್ಲದಕ್ಕೂ ಮಿಗಿಲಾಗಿ ಅವರ ಡ್ಯಾನ್ಸ್, ಈ ಎಲ್ಲವನ್ನ ಜಾಫರ್ ಅವರು ಸ್ಕ್ರೀನ್ ಮೇಲೆ ಪೋರ್ಟ್ರೇ ಮಾಡಿರುವಂತಹ ವಿಧಾನ ನಿಜವಾಗ್ಲೂ ಅವಾರ್ಡ್ ಡಿಸರ್ವಿಂಗ್ ಅಂತ ಹೇಳ್ಬೋದು. ಮೈಕೆಲ್ ಸಿನಿಮಾ ನಿಂತಿರೋದೆ ಇವರ ಭುಜದ ಮೇಲೆ, ಯಾಕಂದ್ರೆ ಅವರನ್ನ ಆನ್ ಸ್ಕ್ರೀನ್ ನೋಡ್ಬೇಕಾದ್ರೆ ಅವರು ಎನಾಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಎಸ್ಪೆಷಲಿ ಕಾನ್ಸರ್ಟ್, ಸ್ಟೇಜ್ ಪರ್ಫಾರ್ಮೆನ್ಸ್ ಸೀನ್ಗಳು ಬಂದಾಗಂತೂ ಅದರಲ್ಲಿ ನೀವು ಮುಳುಗ್ ಹೋಗ್ತೀರಾ. ಅಂಡ್ ಕಾನ್ಸರ್ಟ್ ಅಲ್ಲಿರುವಂತಹ ವೈಬು ಖಂಡಿತ ಬರುತ್ತೆ. ಇನ್ನು ಗ್ರಾಜುಯಲಿ ಸಿನಿಮಾ ಮೈಕೆಲ್ ನ ಬಿಲ್ಡ್ ಮಾಡ್ತಾ ಹೋಗುತ್ತೆ. ಸ್ಟೇಜ್ ಮೇಲೆ ಅವರ ಗ್ರೋತ್, ಆಡಿಯನ್ಸ್ ಕನೆಕ್ಟ್ ಆಗೋದು, ಸ್ಟಾರ್ಡಮ್, ಇವೆಲ್ಲ ಒಂದೊಂದಾಗಿ ತೋರಿಸ್ತಾ ಹೋಗ್ತಾರೆ. ಅಂಡ್ ಇಲ್ಲಿ ಬರೋದು ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್, ಎಡಿಟಿಂಗ್. ಎಲ್ಲಿ ಯಾವುದನ್ನ ಎಷ್ಟು ಹೊತ್ತಿರಿಸಬೇಕು ಅನ್ನೋದನ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಮೂಮೆಂಟ್ಸ್ಗಳು ಏನಪ್ಪಾ ಇಷ್ಟು ಬೇಗ ಮುಂದಕ್ಕೆ ಹೋಯ್ತಲ್ಲ ಅಂತ ಅನಿಸ್ಬೋದು, ಬಟ್ ಅದನ್ನ ಬೇಕಂತಲೇ ಆ ತರ ಡಿಸೈನ್ ಮಾಡಿರೋದು ಅನ್ನೋದು ನನ್ನ ಊಹೆ. ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಕಡೆ ತೀರಾ ಸ್ಮೂತ್ ಆಗಿ ಹೋಗ್ತಾ ಇತ್ತು. ಒಂದೊಂದು ಕಡೆ ಡೆಪ್ತ್ ನ ಅವಶ್ಯಕತೆ ಖಂಡಿತ ಇತ್ತು, ಬಟ್ ಎಲ್ಲವನ್ನ ತುಂಬಾ ಲಿಮಿಟೆಡ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತಾನು ಅನಿಸ್ತು. ಯಾಕಂದ್ರೆ ಮೈಕೆಲ್ ಜಾಕ್ಸನ್ ಲೈಫ್ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಅದು ಬರೀ ಸಕ್ಸಸ್ಫುಲ್ ಜರ್ನಿ ಅಲ್ಲ. ಆದ್ರೆ ಇಲ್ಲಿ ಸಿನಿಮಾ ಮೋಸ್ಟ್ಲಿ ಅವರ ಸ್ಟಾರ್ಡಮ್, ಪರ್ಫಾರ್ಮೆನ್ಸ್, ಸಕ್ಸಸ್ ಸೈಡ್ ನ ಹೆಚ್ಚು ಫೋಕಸ್ ಮಾಡುತ್ತೆ. ಬಟ್ ಆ ಡಾರ್ಕರ್, ಕಾಂಪ್ಲಿಕೇಟೆಡ್ ಪಾರ್ಟ್ಸ್ ಅದನ್ನ ಸಿನಿಮಾ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಲ್ಲ ಅಂತ ನನಗೆ ಫೀಲ್ ಆಯ್ತು. ಇದನ್ನ ಆಸ್ ಎ ಪಾಸಿಟಿವ್ ಕ್ಯಾಟಗರೈಸ್ ಮಾಡಬೇಕೋ ಅಥವಾ ಆಸ್ ಎ ನೆಗೆಟಿವ್ ಹೇಳಬೇಕೋ ಗೊತ್ತಾಗ್ತಿಲ್ಲ. ಎಂಟರ್ಟೈನ್ಮೆಂಟ್ ನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಸಿನಿಮಾ ಆಲ್ಮೋಸ್ಟ್ ಪರ್ಫೆಕ್ಟ್, ನೋ ಲ್ಯಾಗ್, ನೋ ಸ್ಟ್ರೆಚಿಂಗ್ ಪೋರ್ಷನ್ಸ್. ಬಟ್ ಮೈಕೆಲ್ ನ ಆಸ್ ಎ ಪರ್ಸನ್ ತಿಳ್ಕೊಳ್ಳೋದಕ್ಕೆ ಇದು ಖಂಡಿತ ಸರಿಯಾದಂತಹ ಜಾಗ ಅಲ್ಲ ಅನ್ಸೋದು ನನ್ನ ಒಪಿನಿಯನ್. ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ನ ಬರವಣಿಗೆ ಚೆನ್ನಾಗಿತ್ತು. ಇದ್ದ ಲಿಮಿಟೆಡ್ ರನ್ ಟೈಮ್ ನಲ್ಲಿ ಯಾವ ಪಾತ್ರವನ್ನ ಎಷ್ಟು ಎಕ್ಸ್ಪ್ಲೋರ್ ಮಾಡಬಹುದಿತ್ತೋ ಅಷ್ಟನ್ನು ತುಂಬಾ ಬ್ಯಾಲೆನ್ಸ್ಡ್ ಆಗಿ ಸ್ಕ್ರೀನ್ ಮೇಲೆ ತಗೊಂಡ್ಬಂದಿದ್ದಾರೆ ಅಂತ ಹೇಳ್ತೀನಿ. ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆಬ್ವಿಯಸ್ಲಿ ಇದು ಸಿನಿಮಾದ ಬ್ಯಾಕ್ ಬೋನ್. ಸಾಂಗ್ಸು, ಪರ್ಫಾರ್ಮೆನ್ಸ್ ನ ಬಿಟ್ಸ್ ಬರುವಾಗ ಥಿಯೇಟರ್ ಅಲ್ಲಿ ಎನರ್ಜಿ ಚೇಂಜ್ ಆಗುತ್ತೆ. ಜನರು ವಿಷಲ್ಲು, ಚಪ್ಪಾಳೆಗಳ ಸುರಿಮಳೆನೆ ತಂದ್ರು. ನಾನು ಕೊಟ್ಟಂತಹ ಟೈಮು, ಹಣ ಎಲ್ಲವೂ ವರ್ತ್ ಅಂತ ಅನ್ಸಿದ್ದು ಕೂಡ ಈ ಸೀನ್ಸ್ ಬಂದಾಗ್ಲೇ. ಇಲ್ಲಿನ ವಿಜುವಲ್ಸು ಆಸ್ ಎಕ್ಸ್ಪೆಕ್ಟೆಡ್ ಗ್ರ್ಯಾಂಡ್ ಆಗಿ ಇತ್ತು. ಐಮ್ಯಾಕ್ಸ್ ನಲ್ಲಿ ಇದನ್ನ ನೋಡೋದ್ರಿಂದ ಆ ಡೀಟೇಲ್ಸು, ಆ ಎಕ್ಸ್ಟ್ರಾ ಬಿಟ್ಟು ನನಗೆ ಇಷ್ಟ ಆಯ್ತು. ಆಕ್ಚುಲಿ ಈ ಸಿನಿಮಾದ ಬಗ್ಗೆ ಒಂದು ಕ್ಲಿಯರ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ ಒಪಿನಿಯನ್ ಫಾರ್ಮುಲೇಟ್ ಮಾಡೋದು ಕಷ್ಟ. ಒಂದ್ ಸೈಡ್ ಇಂದ ನೋಡೋದಾದ್ರೆ ನಾನು ಸಿನಿಮಾ ಎಂಜಾಯ್ ಮಾಡಿದೀನಿ. ಪ್ಯಾಕೆಟ್ ಥಿಯೇಟರ್ಸ್ ನಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು, ಬೋರ್ ಕೂಡ ಆಗ್ಲಿಲ್ಲ. ಆದ್ರೆ ಥಿಯೇಟರ್ ಇಂದ ಹೊರ ಬಂದ್ಮೇಲೆ ಸಿನಿಮಾ ನನಗೆ ಅಷ್ಟು ಒಳ್ಳೆ ಕಥೆಯನ್ನ ಎಲ್ಲೂ ಹೇಳಿಲ್ವಲ್ಲ ಅಂತ ಅನ್ಸಿದ್ದು ನಿಜಾನೇ. ಇಲ್ಲಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅಂತ ಅನ್ಸಿದ್ದು ಸಿನಿಮಾದ ಅಪ್ರೋಚ್. ಇದೊಂದು ಸೇಫ್ ಜರ್ನಿ, ರಿಸ್ಕ್ ಎಲ್ಲೂ ತಗೊಂಡಿಲ್ಲ. ಆಡಿಯನ್ಸ್ಗೆ ಎಲ್ಲವನ್ನ ಕಂಫರ್ಟಬಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮೈಕೆಲ್ ಜಾಕ್ಸನ್ ದಂತಹ ಪರ್ಸನಾಲಿಟಿನ ಫುಲ್ಲಿ ಕ್ಯಾಪ್ಚರ್ ಮಾಡಬೇಕಾದ್ರೆ ಗ್ರೇಟ್ನೆಸ್ ಜೊತೆಗೆ ಫ್ಲಾಸ್ ಕೂಡ ತೋರಿಸ್ಬೇಕು. ಆದ್ರೆ ಇಲ್ಲಿ ಸಿನಿಮಾ ಮೋಸ್ಟ್ಲಿ ಗ್ರೇಟ್ನೆಸ್ ಮೇಲೆನೆ ಫೋಕಸ್ ಹೆಚ್ಚಾಗಿ ಮಾಡುತ್ತೆ. ಬಟ್ ಇಟ್ಸ್ ಓಕೆ. ಎಂಟರ್ಟೈನ್ಮೆಂಟ್ ಗೋಸ್ಕರ ನೋಡೋದಾದ್ರೆ ಇಲ್ಲಿ ನಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬೇಕಾದಷ್ಟು ಫ್ಯಾಕ್ಟರ್ಸ್ ಗಳು ಇತ್ತು. ಕಡಕ್ಕಾಗಿ ಹೇಳೋದಾದ್ರೆ ಮೈಕೆಲ್ ಒಂದು ಎಂಜಾಯಬಲ್ ವಾಚ್. ಸ್ಟೈಲ್, ಸ್ಟಾರ್ಡಮ್, ಗ್ಲಾಮರ್ ಎಲ್ಲ ಮೈಕೆಲ್ ನ ಲೈಫ್ ನ ಹೇಗೆ ಶೇಪ್ ಮಾಡ್ತು ಅಂತ ತೋರಿಸುತ್ತೆ. ಬಟ್ ಎಮೋಷನಲಿ ಇನ್ನಷ್ಟು ಗಟ್ಟಿಯಾಗಿರ್ಬೇಕಿತ್ತು ಅಂತ ಅನ್ಸಿದ್ದು ನಿಜ. ಇದಾಗಿತ್ತು ಮೈಕೆಲ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನು ಆಲ್ರೆಡಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.